ಸೀತಾ ಸೀತಾ ಏನಂದ್ರೆ ಸಂತೆಗೆ ಹೋಗಿ ಈಗ ಬಂದ್ರ ಬನ್ನಿ. ಈಗ ಸಂತಿ ಮಾಡ್ಕೊಂಡು ಬನ್ನಿ. ಅಲ್ಲ ರೀ, ಪೇಟೆಗೆ ಹೋಗಿ ಬರ್ತೀನಿ ಅಂದರು ಮುಖಾನ ಚಿಕ್ಕದಾಗಿ ಮಾಡಿದ್ರಲ್ಲ, ಯಾಕೆ? ಹಣದ ತೊಂದರೆ ಏನಾದರೂ ಆಯ್ತು ನಿಮ್ಗೆ? ಹೌದು ಸೀತಾ, ಕೃಷಿ ಸರ್ಕಾರಿ ಬ್ಯಾಂಕಿನಲ್ಲಿ ಬಿದ್ದ ಮನೆಗೆ 50,000 ಜಮಾ ಆಗಿತ್ತು. ಸರ್ಕಾರ ಗ್ರಾಮೀಣ ಬ್ಯಾಂಕಿನಲ್ಲಿ ಅದನ್ನು ಸಾಲದ ಬಡ್ಡಿ ಮುರಿದುಕೊಂಡು ಬಿಟ್ಟರು. ಈಗ ಅದನ್ನು ತೆಗೆದುಕೊಂಡು ಸಂತೆ ಮಾಡಿಕೊಂಡು ಬಂದಿದ್ದೇನೆ. ಹೀಗಾದರೆ ಈ ರೈತನ ಬದುಕು ಬಹು ದುಸ್ತರ. ಹೌದ್ರಿ, ನೀವು ಅನ್ನೋದು ತಿಳಿಯದೆ, ಆದರೆ ನಾವಿರೋದು ತಮ್ಮನ ಮನೆಯಲ್ಲಿ. ಜೀವನ ಸಾಗೋದೇ ಕಷ್ಟವಾಗಿರ್ಬೇಕಾದ್ರೆ ಹೇಗಾದರೂ ಜೀವನ ಸಾಗಿಸಲೇಬೇಕಲ್ಲ. ಹಾಗೂ ನೆನೆಸೋಷ್ಟೇ ಬದ್ಧ ಬಿಟ್ಟ ನನ್ನ ತಮ್ಮ. ಅಂತೂ ಕಾಕಿ ತೊಟ್ಟು ಅಧಿಕಾರಿಯಾಗಿ ಬಂದೇನಪ್ಪ. ಸ್ವಲ್ಪ ಇರು, ಈಗಲೇ ಆರತಿ ಮಾಡಿ ನನ್ನ ತಮ್ಮನ ಒಳಗಡೆ ಬರೆ ಮಾಡ್ಕೊಳ್ತೇನ್ರಿ. ಬೇಡಮ್ಮ ಬೇಡ, ಕೀರ್ತಿಗೆ ಕಳಂಕ ತರುವ ಈ ನಿಮ್ಮ ಅಜ್ಞಾನದ ಆರತಿ ನನಗೆ ಬೇಕಾಗಿಲ್ಲ. ನೀವು ಸ್ವಲ್ಪ ದೂರ ಸರಿಯಿರಿ. ಓ ಸುಧಾಕರ್, ಏನಪ್ಪ ಪೊಲೀಸ್ ಅಧಿಕಾರಿಯಾಗಿ ಈಗ ಬಂದೀಯಾ? ಈಗ ತಾನೇ ನನ್ನ ತಮ್ಮ ಇನ್ಸ್ಪೆಕ್ಟರ್ ಅಧಿಕಾರಿಯಾಗಿ ಬಂದಿದ್ದಾನೆ. ಏನು ಬೇಡ ಅಂತ ಇದೆಯಲ್ಲ, ಸ್ವಲ್ಪ ಇರು, ಈಗಲೇ ಆರತಿ ಮಾಡಿ ಒಳಗಡೆ ಕರೆಸ್ಕೊಳ್ತೀನಿ. ಬೇಡಮ್ಮ ಬೇಡ, ಕೀರ್ತಿಗೆ ಕಳಂಕ ತರುವ ಈ ನಿಮ್ಮ ಅಜ್ಞಾನದ ಆರತಿ ನನಗೆ ಬೇಕಾಗಿಲ್ಲ. ನೀವು ಸ್ವಲ್ಪ ದೂರ ಸರಿಯಿರಿ. ಸುಧಾಕರ್, ಏನಪ್ಪ ನೀವು ಮಾತಾಡೋದು? ನಿಮ್ಮ ದೃಷ್ಟಿಯಲ್ಲಿ ನಾವು ಅಜ್ಞಾನವಂತರೇ? ಮತ್ತಿನ್ನೇನು, ಹೇಳದೆ ಕೇಳದೆ ನನ್ನ ಮನೆಯಲ್ಲೇ ಬಂದಿತ್ತು. ನನಗೆ ಹೇಳದೆ ನನ್ನ ತಂಗಿಯನ್ನು ನಿನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ಯಲ್ಲ, ನಿನಗೆ ನಾಚಿಕೆ ಆಗೋದಲ್ಲವೇನು? ಸುಧಾಕರ್, ಮಂತ್ರಿ ಬಾಯನ್ನ ಪೊಲೀಸ್ ಮರು ಮಾತನಾಡದೆ ಈ ಕ್ಷಣವೇ ನನ್ನ ಮನೆ ಬಿಟ್ಟು ಹೊರಗೆ ನಡೆಯಿರಿ. ಎಲ್ಲ ಅಂದ್ರೆ ನನ್ನ ಪೊಲೀಸ್ ತಾಕತ್ತು ಏನಂತ ತೋರಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ನೋಡಪ್ಪ, ಅದು ಅವರ ತಪ್ಪಲ್ಲಪ್ಪ. ಅವರಿಟ್ಟಿರೋ ಪ್ರೀತಿ, ವಾತ್ಸಲ್ಯ, ಮಮತೆಯ ಋಣಾನುಬಂಧ ಇದು. ನನ್ನನ್ನು ಕೇಳದೆ ಬಲಾತ್ಕಾರವಾಗಿ ಮದುವೆ ಮಾಡಿದ್ದು ಇದೊಂದು ಪ್ರೀತಿನ? ಬಲಾತ್ಕಾರವಾಗಿ ನನ್ನ ಮನೆಯಲ್ಲಿ ಬಂದು ಜೀವಿಸೋದು ಇದೊಂದು ಸಂಬಂಧನ? ನಾಚಿಕವರು ಹತ್ತಿದೆ. ನಿಮ್ಮ ತಮ್ಮನೊಬ್ಬ ಮಹಾ ಕಡಿಮೆ ಕಳ್ಳ, ಗುಂಡಾವರ್ತಕ, ಅಂತನೊಂದಿಗೆ ನನ್ನ ತಂಗಿಯನ್ನು ಮದುವೆ ಮಾಡಿ ಕೊಟ್ಟಿದ್ದು ಇದೊಂದು ಅಧಿಕ ಪ್ರಸಂಗ. ಇಂಥ ದರೋಡೆಕೋರರು ನನ್ನ ಮನೆಯಲ್ಲಿ ಅಡಿಗೆ ಕುಳಿತಿದ್ದಾರೆಂದರೆ ನನ್ನ ಮೌನ ಮರ್ಯಾದೆಗೆ ಮಸೆ ಬಿಡುವ ವಿಸರ್ಜಂತುಗಳು. ಯಾಕೆ ಸಾಹೇಬರೇ ನನ್ನ ಮನದಾಳದ ಮರ್ಮವನ್ನು ಅರಿಯದೆ ಇಷ್ಟೊಂದು ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವರ? ಮನೆ ಕಳೆದುಕೊಂಡು ಮರ್ಯಾದೆಹೀನನಾದ ನಾನು ನನ್ನಳಿಯನ ಮನೆ ಇದೆ ಎಂದು ನೆರಳಿಗೆ ಬಂದು ಆಶ್ರಯಿಸಿದರೆ ಇದು ಸಂಬಂಧವಿಲ್ಲದ ಬಲಾತ್ಕಾರವೇ? ಒಬ್ಬರಿಗೊಬ್ಬರು ಪ್ರೀತಿಸಿ ಸತಿಪತಿ ಆದದ್ದು ಇದು ಬಲಾತ್ಕಾರವೇ? ಚಿಕ್ಕವರಿರುವಾಗಲೇ ನಿಮ್ಮ ತಂದೆಯವರ ಆಶ್ರಯದಲ್ಲಿ ಅವರಿಂದ ಬಡಿಸಿಕೊಂಡು ಬುದ್ಧಿವಂತರಾದ ನಾವು ಎಂದು ನಿಮ್ಮ ದೃಷ್ಟಿಯಲ್ಲಿ ಅಜ್ಞಾನವಂತರೇ? ಹೇಳಿ ಸಾಹೇಬರೇ, ಹೇಳಿ. ಈ ಅಳಿವಿನ ನಾಟಕ ನನ್ನ ಮುಂದೆ ನಡೆಸಬೇಡವು ಮೂರ್ಖ. ನೀನೊಬ್ಬ ಮಹಾ ಮೋಸಗಾರ, ನಿನ್ನ ತಮ್ಮನೊಬ್ಬ ಕಳ್ಳತನದ ಸೊಗಸಗಾರ. ಇಂಥ ಪಾತ್ರಧಾರಿಗಳು ನನ್ನ ಮನೆಯಲ್ಲಿ ಅಡಿಗೆ ಕುಳಿತಿದ್ದಾರೆಂದರೆ ನನ್ನ ಘನತೆ ಗೌರವ ಮಾರಿಕೊಳ್ಳಬೇಕಾಗುತ್ತದೆ. ಎಚ್ಚರವಿರಲಿ ಮಿಸ್ಟರ್ ರಾಮದೇವ್, ನೀನು ಇಲ್ಲಿವರೆಗೆ ಮಾಡಿದ್ದು ಸಾಕು. ಇನ್ನು ಮುಂದೆ ನೀ ಇಲ್ಲಿದ್ದರೆ ನನ್ನ ಘನತೆ ಗೌರವ ಮಾರಿಕೊಳ್ಳಬೇಕಾಗುತ್ತದೆ. ಎಚ್ಚರವಿರಲಿ. ಸಹೋದರ, ಏನಪ್ಪಾ ನೀನಂದ ಮಾತಿದು? ಮರು ಮಾತ
ಮಾತನಾಡದೆ ದಾಟಿ ಬಿಡಿ ನನ್ನ ಮನೆಯಿಂದ ಆಚೆ. ಸಹೋದರ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಕಂಡು ನಾವು ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣ್ತಾ ಇದೀವೇನಪ್ಪ. ಅವರಿಬ್ರು ಒಬ್ರು ಇಷ್ಟಪಟ್ಟು ಮನಸ್ಸಲ್ಲಿ ಮೆಚ್ಚಿಕೊಂಡ್ರು ಅಂತ ಮದುವೆ ಮಾಡಿದ್ವಿ ಹೊರತು ನಿನಗೆ ಕೋಪ ಬರೆಸಬೇಕು ಅಂತಲ್ಲ. ಅದು ಅವರ ಋಣಾನುಬಂಧ. ಅದಕ್ಕೆ ನೀ ಕೋಪ ಮಾಡ್ಕೊಳ್ತಾ ಇದೆಯಲ್ಲಪ್ಪ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಿನ್ನ ತಂಗಿ ವಿಷಯದಲ್ಲಿ ನಿಮ್ಮ ಮಾವನಾಗಲಿ ನಾನಾಗ್ಲಿ ಯಾವ ತಪ್ಪನ್ನು ಮಾಡಿಲ್ಲ ಸಹೋದರ, ತಪ್ಪು ಮಾಡಿಲ್ಲ. ಕಾಗೆ ಹಾಕಿದ ಮೇಲೆ ನಂಗೆ ಸಂಬಂಧ ಸೂತ್ರಗಳು ಇರುವುದಿಲ್ಲ. ನಾನೊಬ್ಬ ನ್ಯಾಯಕ್ಕಾಗಿ ಪಣ ತೊಟ್ಟ ಪೊಲೀಸ್ ಅಧಿಕಾರಿ ಹಾಕಿ ಬಂದಿರುವೆ. ಕಳ್ಳ ಸುಳ್ಳರನ್ನು ಹಿಡಿಯಲು ಕಾಗೆ ತೊಟ್ಟ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ದರೋಡೆಕೋರರು ಅಡಿಗೆ ಕುಳಿತಿದ್ದಾರೆಂದರೆ ನನ್ನ ಮಾನ ಮರ್ಯಾದೆ ಮಾರಿಕೊಳ್ಳಬೇಕಾಗುತ್ತದೆ. ಯಾಚರವಿರಲಿ, ಬೇಗ ಇಲ್ಲಿಂದ ಕಾಲ ತೆಗಿರಿ. ಇಲ್ಲ ಅಂದ್ರೆ ನಾನೇ ನಿಮ್ಮ ಕತ್ತನ್ನು ಹಿಡಿದು ಹೊರಗೆ ನೋಡ್ತಾ ಬಿಡುವೆ. ಸುಧಾಕರ್, ಇದೇ ಕತ್ತನ್ನ ಮೇಲೆ ನಿನ್ನನ್ನು ನಿತ್ಯ ಹೊತ್ತುಕೊಂಡು ಸಾಲಿಗೆ ಕಳಿಸುತ್ತಿದ್ದೆ. ಅದೇ ಕತ್ತನ್ನು ಹಿಡಿದು ಹೊರಗೆ ನೂಕುವೆಯ? ನೀನು ಹಸಿದು ಬಂದಾಗ ಬರುವ ಕತ್ತನಂತೆ ಕೈ ತುತ್ತು ಮಾಡಿ ಆಗಲೇ ಮರೆತಿ ಯಾವಾಗುವೆ. ನೀನು ಆಡಿ ಬಂದಾಗ ಅಂಗಾಲು ಹೊಲಸಾಯಿತೆಂದು ನಾನುಂಟ ಜೋತರದಿಂದ ನಿನ್ನನ್ನು ನೀರು ಗಂಜಿ ಮಾಡಿ ಓರಿಸಿದ್ದು ಆಗಲೇ ಮರ್ತೀಯ ಮಗುವೆ, ಆಗಲೇ ಮರ್ತೀಯ. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹೋಗಿ ಎಂಥ ಮಂದಿ ಎಂಥ ಮಾತು ಕೇಳ್ತಾ ಇದ್ದಾರೆ. ನೀವೆಷ್ಟೇ ಅಂತ ಕರೆದ್ರು ಅದಕ್ಕಪ್ಪ ಇಲ್ಲರಿ ಅವನಿಗೆ. ಕಟುಕನ ಮುಂದೆ ಹೊರಿ ಕಣ್ಣೀರು ಹಾಕಿದಂತಾಯ್ತು ರೀ ನಿಮ್ಮ ಸ್ಥಿತಿ. ಹೋಗಲು ಎಲ್ಲಿಗೆ ಸೀತ? ಕರೋನಾ ಚಟಿಗಾಗಿ ಎಲ್ಲ ಕಡೆ ಲಾಕ್ಡೌನ್ ಆಗಿ ಬಿಟ್ಟಿದೆ. ಯಾರು ಮನೆ ಬಿಟ್ಟು ಹೊರಗೆ ಹೋಗುವಂತಿಲ್ಲ, ಟ್ರೈನ್ಗಳಿಲ್ಲ, ಬಸ್ ಸಂಚಾರ ಇಲ್ಲ. ಹೀಗಿರುವಾಗ ನಾವು ಹೋಗೋದ್ರು ಎಲ್ಲಿಗೆ? ನೋಡಿ, ಹಾಗೂ ಮಳೆ ಕಡಿಮೆ ಆಗಿ ನೀರು ಸಹ ಹಿಂದೆ ಸರಿದಿದೆಯಂತೆ. ತೋಟದ ಮನೆ ಇದೆಯಲ್ಲ, ಆ ಮನೆಗೆ ಹೋಗೋಣ ನಡೀರಿ. ಹಾಗಾದರೆ ಬಟ್ಟೆಯನ್ನು ತೆಗೆದುಕೋ, ಹೋಗೋಣ. ಆಯ್ತು. ನಡೆಯಿರಿ. ಎಂದಿಗೆ ಮನೆಯ ಋಣಾನುಬಂಧ ತೀರಿ ಹೋಯ್ತು. ನಡೆದು ಹೊರಡೋಣ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ಒಳ್ಳೆಯ ನಡೆಸಿ ನಗುವ ಜಗವೇ ಇವರಂತೂ ಹೋದರು, ಭದ್ರಂಗೆ ಬರ್ತಾನೆ. ಯಾಚಾರವಿರಲಿ. ಪೊಲೀಸ್ ಅಧಿಕಾರಿಯಾಗಿ ಈ ಮನೆಗೆ ಬಂದ್ರಿ? ಹಲೋ ಸುಧಾಕರ್, ನೀನು ಯಾವಾಗ ಬಂದೆಯೋ? ಅಣ್ಣ, ಪೊಲೀಸ್ ಅಧಿಕಾರಿಯಾಗಿ ಮನೆಗೆ ಬಂದ್ರೆ ಅಣ್ಣ? ಹೌದು, ಕಳ್ಳ ಸೊಳ್ಳರನ್ನು ಹಿಡಿಯಲು ಕಾಕಿ ಹಾಕಿ ಬಂದೇವ. ಈ ಪೊಲೀಸ್ ತಾಕತ್ತು ಏನಂತ ತೋರಿಸಬೇಕಿದೆ. ಅದಕ್ಕೆ ಈ ಡ್ರೆಸ್ಸಿನ ಮೇಲೆ ಮನೆಗೆ ಬಂದಿರುವೆ. ಅಣ್ಣ, ಕಳ್ಳತನವೇ? ಅದು ಈ ಮನೆಯಲ್ಲಿ? ಇದನ್ನೇನಲ್ಲ ನೀನು ಹೇಳ್ತಾ ಇದ್ಯಾ? ನನಗೆ ತಿಳಿದಿದೆ. ಮೋಸದಿಂದ ನಿನ್ನ ಕೈ ಹಿಡಿದಿದ್ದಾನಲ್ಲ ಈ ಚಾಂಡಾಳ, ಈ ನಿನ್ನ ಗಂಡ, ಈತನೇ ಕಳ್ಳ. ನೀನು ಈ ಕಳ್ಳನ
ಬಂದಂತೆ ಬಗಳಬೇಡ. ನಾಲಿಗೆ ಬಿಗಿ ಹಿಡಿದು ಮಾತನಾಡು. ನಾನು ಕಳ್ಳನೂ ಅಲ್ಲ, ಮೋಸಗಾರನೂ ಅಲ್ಲ. ಅಂತ ಅಲ್ಕ ಕೆಲಸ ಮಾಡುವವರನ್ನ ಅಂಚೆಯಿಂದ ಬಡಿದು ಬುದ್ಧಿ ಗಳಿಸುವ ಧೀರ ಇದ್ದೇನೆ. ಮಾಯಿ ಮತ್ತು ಧೀರ ಹಂದಿರ ಧರ್ಮ ದೇವಸ್ಥಾನದ ಬಂಗಾರವನ್ನು ನೀನೇ ಕಳುವು ಮಾಡಿತ್ತು ಅಂತ ಹತ್ತು ಮಂದಿ ಸಾಕ್ಷ್ಯ ಸಮೇತ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾನೀಗ ನಿನ್ನನ್ನು ಅರೆಸ್ಟ್ ಮಾಡ್ತೇನೆ. ಪೇಶೆ ಅರೆಸ್ಟ್. ಏನು ತಪ್ಪು ಮಾಡಿದೆ ಇವರನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪ ವಿಚಾರ ಮಾಡಿ ಇವರನ್ನು ಬಿಟ್ಟು ಬಿಡೋಣ. ಮುಚ್ಚು ಬಾಯಿ. ಸುಮ್ಮನೆ ಇವನನ್ನು ಅರೆಸ್ಟ್ ಮಾಡಲು ನನಗೇನು ತಲೆ ಕೆಟ್ಟಿಲ್ಲ. ಹೆಂಗೆ ನೀನು ಇವನ ಕೈ ಹಿಡಿದು ಇವನೊಂದಿಗೆ ತಾಳಿ ಕಟ್ಟಿಸಿಕೊಂಡು ಇವನ ಮನೆ ಸೇರಿದು ಅಂದಿನಿಂದ ನಾನು ನಿನ್ನ ಅಣ್ಣನಲ್ಲ, ನೀನು ನನ್ನ ತಂಗಿ ಅಲ್ಲ. ಸುಧಾಕರ್, ಬಾಯಿಗೆ ಬಂದಂತೆ ಮಾತನಾಡುವುದು ಬುದ್ಧಿವಂತನ ಲಕ್ಷಣವಲ್ಲ. ಅಧಿಕಾರಿಯಾಗಿ ಬಂದಿದ್ದೇನೆ ಎಂದು ನೀಯತ್ತನ್ನೇ ಮರೆತು ಅಂದು ಬಾಂಧವರನ್ನೇ ಮರೆತು ಯಾರೋ ಒಬ್ಬ ದೂರಿಗೆ ಬೆಲೆ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡುವುದೆಂದರೆ, ಅವಮಾನ ಮಾಡುವುದೆಂದರೆ ಸುಮ್ಮನೆ ಬಿಟ್ಟು ಬಿಡಿ ನನ್ನನ್ನು. ನಾನು ಆಂಜನೇಯ ಸ್ವಾಮಿ ಪರಮ ಭಕ್ತ ಇದ್ದೇನೆ. ಈ ಹನುಮನ ಶಕ್ತಿಗೆ ನೀ ರಾವಣ ಬುದ್ಧಿ ಓಡಿಸಿ ನನ್ನನ್ನು ಅರೆಸ್ಟ್ ಮಾಡಿದರೆ ಲಂಕಾ ದಹನದಂತೆ ನಿಮ್ಮನ್ನೆಲ್ಲ ಜೀವಂತ ದಹಿಸಿ ಬಿಡುವೆ. ಎಚ್ಚರ. ಹನುಮಂತಕ್ಕೆ ಅದ ಶ್ರೇಷ್ಠ ರಾಮಭಕ್ತನ ಹೆಸರನ್ನು ಇಟ್ಟುಕೊಂಡು ಇಂಥ ನೀಚ ಕೆಲಸ ಮಾಡುವುದೆಂದರೆ ನನಗೆ ನಾಚಿಕೆ ಅಲ್ಲ, ನನಗೆ ನಗು ಬರುತ್ತಿದೆ. ಊರೇ ಬಂದು ಕಂಪ್ಲೇಂಟ್ ಕೊಟ್ಟು ಹೋದಾಗ ನಾನು ಮೊದಲು ಕಂಡ ಕಳ್ಳ ನೀನೇ ಕಣು. ನೀನು ಮಾವನಾದರೂ ಸರಿ, ತಂಗಿ ಗಂಡನಾದರೂ ಸರಿ, ನಿನ್ನನ್ನು ಈಗ ಬಿಡಲಿಕ್ಕೆ ಸಾಧ್ಯವಿಲ್ಲ. ನೀನೇ ಊರಿಗೆ ಪುಡಾರಿ ಇರ್ಬೋದು, ಕೊಂಡನೂ ಇರ್ಬೋದು. ನಿಮ್ಮಂಥವ್ರನ್ನ ಕಂಡಲ್ಲಿ ಗುಂಡು ಹಾಕುವ ಗಂಡು ನಾನು. ನೀನು ಕಾಕಿ ಹಾಕಿ ಬಂದಿರುವೆನೆಂದು ಕರಿಸಿ ಮಾತನಾಡಿ ಗಂಡು ಎನಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಮಾವ ಇದ್ದೇನೆ. ಈ ಧೀರ ಮಾವನ ತಾಕತ್ತು, ಗಮ್ಮತ್ತು, ಕಿಮ್ಮತ್ತು ಹೇಗಿದೆ ಅಂತ ನಿನಗೆ ಅನೇಕ ವರ್ಷಗಳಿಂದ ನೋಡುತ್ತಲೇ ಬಂದಿರುವೆಯ. ನಾನು ಕಳ್ಳರಿಗೆ ಕಾಳ ಸರ್ಪವಾಗಿ, ರೌಡಿಗಳಿಗೆ ರಾಜ ಹುಲಿಯಾಗಿ, ಕಾಮುಕರಿಗೆ ಕಾಲು ಕೆದರಿದ ಹುಲಿಯಾಗಿ, ತಲೆ ಹಿಡುಕರಿಗೆ ಕೆರಳಿದ ಗಂಡು ಹುಲಿಯಾಗಿ, ಸುಳ್ಳರಿಗೆ ಶಿವನ ತ್ರಿಶೂಲವಾಗಿ, ದಾನ ಧರ್ಮದಲ್ಲಿ ದಾನ ಶೂರ ಕರ್ಣನಾಗಿ, ಸತ್ಯದಲ್ಲಿ ಧರ್ಮರಾಯನಾಗಿ, ಈ ಸಮಾಜದಲ್ಲಿ ಚಡ್ಡು ಹೊಡೆದ ಸಿದ್ದೇಶ್ವರ ಶ್ರೀಗಳಿಂದ ಹಳ್ಳಿ ಹುಲಿಯನ್ನು ಬಿರಿದು ಪಡೆದ ಶ್ರೀಗೊಂಡು ನಾನು. ಇದನ್ನೆಲ್ಲ ತಿಳಿಯದೆ ನೀನು ನನ್ನನ್ನು ಅರೆಸ್ಟ್ ಮಾಡುವುದೆಂದರೆ ನನಗೆ ನಾಚಿಕೆ ಅಷ್ಟೇ ಅಲ್ಲ, ನಗು ಬರುತ್ತಿದೆ ಇನ್ಸ್ಪೆಕ್ಟರ್. ಇದೆಲ್ಲ ಹರಕತೆ ನನಗೆ ಹೇಳಬೇಡಿ. ಜುಗ್ ಜಟಾಟ್. ನಾನೊಬ್ಬ ಕಾನೂನನ್ನೇ ಬೆಂಬಲಿಸಿ ನ್ಯಾಯ ಕಾಪಾಡುವ ಪೊಲೀಸ್ ಅಧಿಕಾರಿ. ಈ ನಿನ್ನ ಪೊಲೀಸ್ ತಾಕತ್ತು ನಿನ್ನಲ್ಲಿ ನಿಯತ್ತಾಗಿ ನೀನಿಟ್ಟುಕೊಂಡಿದ್ದರೆ ಮೊದಲು ನಿನ್ನ ತಂದೆಯ ಕತೆ ಏನಾಗಿದೆ ಅಂತ ತಿರುಗಿ ನೋಡು ಇನ್ಸ್ಪೆಕ್ಟರ್. ಆಗ ತಿಳಿಯುತ್ತದೆ ಯಾರಲ್ಲಿ ನ್ಯಾಯವಿದೆ ಅಂತ. ಅದು ನಿನ್ನಿಂದ ನಾ ಕಲಿಯಬೇಕಾಗಿಲ್ಲ, ಅದು ನನಗೆ ಸಂಬಂಧಪಟ್ಟ ವಿಚಾರ. ಕರೆಕ್ಟ್ ಆನ್ಸರ್. ನಿನ್ನ ಈ ಆಚಾರ ವಿಚಾರದಲ್ಲಿ ಈ ಸಮಾಜ ಮುಂದೆ ನಮಗೆ ಸರಿಯಾದ ಉತ್ತರವನ್ನೇ ಕೊಡುತ್ತದೆ. ನೀ ನೋಡ್ತಾ ಇರೋ. ಅಣ್ಣ, ಮಹಾಭಾರತದಲ್ಲಿ ಶ್ರೀಕೃಷ್ಣ ದ್ರೌಪದಿಗೆ ಸಹಾಯಕ್ಕೆ ಎಂದು ಬರ್ತಾ ಇದ್ದ. ಇವತ್ತು ನೀನು ನನ್ನ ಗಂಡನ್ನು ಬಿಡಿಸಿಕೊಡೋಣ, ನಾನು ನಿನಗೆ ಸರಿಗೊಟ್ಟು ಬೇಡ್ಕೊಳ್ತಾ ಇರೋ. ಅದು ಮಹಾಭಾರತ, ಇದು ಕಲಿಯುಗ. ಅಣ್ಣ, ನೀನು ದುರ್ಯೋಧನ ಆಗ್ಬೇಡ, ಧರ್ಮರಾಯನಾಗು. ಶಕುನಿ ಆಗ್ಬೇಡ, ಕೃಷ್ಣನಾಗೋಣ. ಏನ್ ಕೇಳ್ತಾ ನಿಂತಿರುವೆ? ಎಳೆದುಕೊಂಡು ನಡೆಯ ಇವನನ್ನು. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅನ್ನ ಎಲ್ಲಿದೆಯೋ ನ್ಯಾಯ? ಅನ್ಯಾಯ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ?
ವೀರ ಮಹಿಳೆ ನನ್ನ ಗಂಡನನ್ನು ಹೇಗೆ ಬಿಡಿಸ್ಕೊಂಡು ಬರ್ಬೇಕು ಅನ್ನೋದು ನನಗೂ ಗೊತ್ತಿದೆ.